ತುಂಬಾ ಜನ ಕಾಮೆಂಟ್ ಆಗ್ತಾ ಇದ್ರು, ಅಣ್ಣ ರಂಗಮಂದಿರ್ ಪಕ್ಕದಲ್ಲಿ ವಿದ್ಯಾಭಾರತಿ ಶಾಲೆಗೆ ಹೋಗೋ ಅಂಡರ್ ಗ್ರೌಂಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ನೀರ್ ನಿಲ್ತಾ ಇದಾವೆ, ತುಂಬಾ ಸಮಸ್ಯೆ ಆಗ್ತಾ ಇದಾವೆ ಬನ್ನಿ ಅಂತ. ಅದಕ್ಕೆ ಇವತ್ತು ಅಲ್ಲಿಗೆ ಹೋಗಿದ್ವಿ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ವರಸ್ಟ್ ಆಗಿ ಕಾಣಿಸ್ತಾ ಇದೆ ಈ ಪ್ಲೇಸ್. ಏನಿಲ್ಲ ಅಂದ್ರೂ ಸುಮಾರು 6-7 ವರ್ಷಗಳಿಂದ ಇದೇ ಸಮಸ್ಯೆ ಇಲ್ಲಿ ಯಾವಾಗ ನೋಡಿದ್ರು ನೀರ್ ಮಾತ್ರ ಹಿಂಗೆ ಇರುತ್ತೆ. ಮಳೆ ಬಂತು ಅಂದ್ರೆ ಮುಗೀತು, ನೀವು ಗೋವಾ ನೋಡೋ ಅವಶ್ಯಕತೆನೇ ಇಲ್ಲ, ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದ್ಬಿಡಿ, ಅಷ್ಟು ನೀರ್ ನಿಂತಿರುತ್ತೆ ಇಲ್ಲಿ. ಎಲ್ಲಿ ತೆಗ್ಗಿದ್ಯೋ, ಎಲ್ಲಿ ಸರಿಯಾದ ಜಾಗ ಇದೆಯೋ ಅಂತಾನೆ ಒಂದು ಗೊತ್ತಾಗಲ್ಲ. ಅದ್ರಲ್ಲೂ ಶಾಲೆಗೆ ಹೋಗೋ ಮಕ್ಕಳಿಗೆ, ವಾಹನ ಚಾಲಕರಿಗೆ, ಹೆಣ್ಮಕ್ಳಿಗೆ, ವಯಸ್ಸಾದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ತುಂಬಾ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಮಳೆ ಸೀಸನ್ ಅಲ್ಲಿ ನಾವು ದಿನ ಸ್ಕೂಲಿಗೆ ಬರಕ್ ಬಹಳ ಕಷ್ಟ ಆಗ್ತದ. ಅವ್ರದಾಗ ಬಂದಾಗೆಲ್ಲ ನೀರ್ ಸಿಡ್ತದ, ಒಂದೊಂದ್ ಬರೀ ಎಲ್ಲಿ ತಕ್ಕವ, ಎಲ್ಲಿ ನೀರದ, ನೀರು ಜಾಸ್ತಿ ಇದ್ದಿಂದ ತಕ್ಕ ಗೊತ್ತಾಗಲ್ಲ. ನಾವು ಸ್ಕೂಲಿಗೆ ಬರ್ತಾ ಸೈಕಲ್ ಮೇಲೆ ಬರ್ತೀವಿ. ಸ್ಕೂಲಿಗೆ ಬರ್ತಾಗ ಈ ನೀರಿಂದ ಪ್ರಾಬ್ಲಮ್ ಆದ ನಮ್ಗೆ. ಡ್ರೈನೇಜ್ ಸಿಸ್ಟಮ್ ಒಂಚೂರು ಚೆನ್ನಾಗಿಲ್ಲ. ಹಂಗೆ ಸ್ಟೂಡೆಂಟ್ಸ್ ಹೋಗ್ಬೇಕಾದ್ರೆ ಎಷ್ಟೊಂದ್ ಜನ ನಾನು ನೋಡಿದೀನಿ, 2-3 ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಇನ್ನು ಮಳೆ ಬಂದ್ರೆ ಸ್ಥಿತಿ ಅಂತೂ ನೋಡೋಕೆ ಆಗೋದಿಲ್ಲ. ಈಗ ನೋಡ್ಬೋದು, ಆ ಕಡೆಯಿಂದನೂ ಓಡ್ಕೊಂಡು ಹೋಗೋಕೆ ಅಲ್ಲಿನೂ ಬೀಳ್ತಾರೆ. ಚಿಕ್ಕ ಮಕ್ಕಳೆಲ್ಲ ಕಷ್ಟ ಪಡ್ತಿದ್ದಾರೆ, ಬ್ಯಾಗ್ ಗಳೆಲ್ಲ ಹೊಲ್ಸಾಗ್ತಿದಾವೆ. ನಾವು ಶಾಲೆಗೆ ಸಮಯಕ್ಕೆ ತಲುಪಲು ಕೂಡ ಸಾಧ್ಯವಾಗುತ್ತಿಲ್ಲ ಇದರಿಂದ. ಸುಮಾರು ಒಂದು ಅರ್ಧ ಫೀಟ್ ತನಕ ಈ ಸೈಟ್ ಇದ್ರೆ ಅರ್ಧ ಫೀಟ್ ತನಕ ನೀರು ಇರ್ತಾವ. ಇಲ್ಲಿ ಹುಡುಗರು ಹೆಂಗ್ ಹೋಗ್ಬೇಕ್ರಿ ಸ್ಕೂಲಿಗೆ ಬರೋ ಮಕ್ಕಳು? ಈಗ ನೀರ್ನಾಗ ನಡ್ಕಂತ ಬರುವಾಗ ಈಗ ಜಾರಿ ಬಿದ್ದುಬಿಟ್ಟೆ ಹೆಂಗದಿಗೆ ಈಗ ಎಲ್ಲ ಹಿಂಗಾಗ್ಬಿಟ್ಟು. ಎಲೆಕ್ಷನ್ ಟೈಮ್ ಹತ್ರ ಬಂದಾಗ ಗುಂಪಲ್ಲಿ ಹೋಗಿ ರ್ಯಾಲಿ ಮಾಡ್ತೀವಿ. ಎಲೆಕ್ಷನ್ ಹತ್ರ ಬಂದಾಗ ನಾವು ರಾಜಕೀಯ ನಾಯಕರ ಹಿಂದೆ ಇರ್ತೀವಿ. ಅವ್ರು ಕೊಟ್ಟಿರೋ 2,000 ರೂಪಾಯಿ ನೋಟ್ ತಗೊಂಡು ನಮ್ಮ ಅಮೂಲ್ಯವಾದ ಓಟ್ನ ಮಾರ್ಕೋತೀವಿ ಅಂದ್ರೆ ನಮ್ಮ ರಾಯಚೂರು ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕನೇ ಸತ್ರು ಯಾವತ್ತೂ ಉದ್ಧಾರ ಆಗಲ್ಲ.